ಆ್ಯಂಡ್ ಬಾಡಿ ಲ್ಯಾಂಗ್ವೇಜು, ಲುಕ್ಕು. ಚೂಮಂತರ್ ಒಳ್ಳೇದಾಗಲಿ. ಆಯ್ತು ಸಿನಿಮಾ ಮಾಡಿ ಹಂಗೆ ಹಿಂಗೆ ಅಂತ ಬರೀ 6 months ಮಾತ್ರ ಡಿಲೇ ಆಗಿದೆ ಅಷ್ಟೇ. ಇಲ್ಲಿ ಬಂದಂಥವ್ರ ಬಗ್ಗೆ ಮಾತಾಡೋದಕ್ಕೆ 2.5 hours ಬೇಕು ನನಗೆ. ಶಿವಮಂತರ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಲ್ರಿಗೂ ನಮಸ್ಕಾರ. ತರುಣ್ ಅವ್ರ ಬಗ್ಗೆ ಏನು ಹೇಳೋದು, ನಿಮ್ಮದು ಡೈನಾಮಿಕ್ ಸ್ಕ್ರೀನ್ ಪ್ರೆಸೆನ್ಸ್ ಡೈನಾಮೋ ಆಗಿ ನೋಡೋಕ್ಕೆ ವಿ ಆರ್ ಆಲ್ ವೇಟಿಂಗ್. ಚೂಮಂತರ್ ಒಳ್ಳೇದಾಗಲಿ. ತುಂಬ ಅದ್ಭುತವಾದ ಟೀಮ್, ಅದು ಕಾಸ್ಟಿಂಗ್ ಇರಲಿ, ನಿರ್ದೇಶಕರಿರಲಿ. ನನಗೆ ತುಂಬ ಫೇವ್ರೆಟ್ ಜಾನ್ರ ಹಾರರ್, ಎಸ್ಪೆಷಲಿ ಆ್ಯಂಡ್ ಹಾರರ್ ಕಾಮಿಡಿ ಕೂಡ. ನಾನು ಶರಣ್ ಸರ್ಗೆ ತುಂಬ ದೊಡ್ಡ ಅಭಿಮಾನಿ. ಅವರ ಅವತಾರ ಪುರುಷ ಕೂಡ ನಮ್ಮಮ್ಮ ಅಕ್ಕನ ಜೊತೆ ಹೋಗಿ ಥಿಯೇಟ್ರಲ್ಲೇ ನೋಡಿದೆ. ಸೊ ನನಗೆ ದೇವ್ರ ಸಿನಿಮಾಗಳ ಬಗ್ಗೆ ಫ್ಯಾಂಟಸಿ ನಾನಿನ್ನ ಬಿಡಲಾರೆಯಿಂದನೇ ಶುರುವಾಗಿದ್ದು. ಅದೊಂದು ಡ್ರಾಯರ್ ಆಚೆ ಬಂದು ಉಂಗುರ ಅಳ್ಳೋಡೋದ್ರಿಂದ. ಸೊ ಅಲ್ಲಿಂದನೂ ಒಳ್ಳೊಳ್ಳೆ ದೇವ್ರ ಸಿನಿಮಾಗಳು ತುಂಬ ಇಷ್ಟ. ಥಿಯೇಟ್ರಿಗೆ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಯಾವುದೇ ಭಾಷೆಯಲ್ಲಿ ಬಂದ್ರೂ. ಲಾಸ್ಟ್ ಇಯರ್ ಆ ಥರ ಸ್ತ್ರೀ ತುಂಬ ದೊಡ್ಡ ಹಿಟ್ಟಾಗಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು ಎಲ್ಲ ಕಡೆ. ಆ್ಯಂಡ್ ರೀಸೆಂಟಾಗಿ ಬುಲ್ಬುಲಯ್ಯ ಕೂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿತ್ತು. ಸೊ ಹಾಗೆ ಕರ್ವ ಅಂತ ಇದ್ದೀನಿ, ಅಂತ ಇಲ್ಲ, ನವನೀತ್ ಅವ್ರದ್ದು ಕೆಲಸ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಅವರು. ಸೊ ಅದೇ ಥರ ಚೂಮಂತರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡಲಿ. ಚೂಮಂತರ್ ಅಂತ ಹೇಳಿ ಬಾಕ್ಸ್ ಆಫೀಸ್ನ ಅದು ಕೊಳ್ಳೆ ಹೊಡಿಲಿ. ಎಲ್ರಿಗೂ ನಮಸ್ಕಾರ. ಟೈಮ್ ಬೇರೆ ಜಾಸ್ತಿ ಆಯಿತು. ಕರೆಕ್ಟಾಗಿ ನಾನು ನಮ್ಮ ಟೀಮ್ನವ್ರ ಬಗ್ಗೆ ಮಾತಾಡೋದಕ್ಕೆ 1.5 hour ಬೇಕು. ಇಲ್ಲಿ ಬಂದಂಥವ್ರ ಬಗ್ಗೆ ಮಾತಾಡೋದಕ್ಕೆ 2.5 hours ಬೇಕು ನನಗೆ. ಆಲ್ರೆಡಿ 9:30 ಆಗೋಯ್ತು. ಬರೀ ಟೈಮ್ ಮುಗಿದೋದ್ಮೇಲೆ ಕೊಟ್ಟರು ಅಂದ್ಕೊಂಡೆ ಮೈಕು, ಜನನೂ ಕಮ್ಮಿ ಆದಮೇಲೆ ಕೊಟ್ಟರು ನನಗೆ. ನಮಗೆ ಇವತ್ತು ಗೆಸ್ಟ್ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಈ ಸಿನಿಮಾದ ರಿಲೀಸಿನ ಡೇಟನ್ನು ಅನೌನ್ಸ್ ಮಾಡೋವಂಥ ಸಮಯಕ್ಕೆ ಯಾರು ಸಿಗ್ತಾರೆ ಅಂತಂದರೆ, ಇವತ್ತು ಈ ಸಿನಿಮಾಗೆ ಇರೋವಂಥ ಆಶೀರ್ವಾದ ಏನು ಅಂತಂದರೆ, ಕರ್ನಾಟಕದಲ್ಲಿ ಅರ್ಧ ಕನ್ನಡ ಚಿತ್ರರಂಗನೇ ಇಲ್ಲಿ ಬಂದು ಕುಂತಿದೆ. ಇದು ಈ ಸಿನಿಮಾ ಪಡ್ಕೊಂಡು ಬಂದಂಥದ್ದು. ಒಂದು ಕನ್ನಡ ಸಿನಿಮಾಗೆ ನಾವು ಇದ್ದೀವಿ ಅಂತ ಅನ್ನೋವಂಥದ್ದು ದೊಡ್ಡವರು ಇಲ್ಲಿ ಬಂದು ಕುಂತು ಹರಿಸಿ ಹೋಗಿದ್ದಾರೆ. ನಾನು ಇಲ್ಲ, ಅಮೂಲ್ಯ ಅವರಿಂದ ಶುರು ಮಾಡ್ತೀನಿ ನಾನು. ಅಮೂಲ್ಯ ಅವರು ಬಂದಿದ್ದರು. ಅಂದರೆ ಅವ್ರು ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂತಂದರೆ, ನಂದೇನೇನೋ ಈ ಸಿನಿಮಾದಲ್ಲಿ ನಾನೂ ಇದ್ದೀನೇನೋ ಅನ್ನೋಷ್ಟೇ ಪ್ರೀತಿಯಿಂದ ಮಾತಾಡಿದಂಥದ್ದು. ಗುರು ಸರ್ ಇಂದ ಶುರು ಮಾಡ್ತೀನಿ. ನನ್ನ ಮತ್ತು ಅವರ ಒಂದು ಕಾಮನ್ ವರ್ಲ್ಡ್, ವಿ ಬಿಲಾಂಗ್ ಟು ಒನ್ ಕಾಮನ್ ವರ್ಲ್ಡ್. ಏನಂತಂದರೆ ಮ್ಯೂಸಿಕ್. ಅದು ಸರ್, ನಿಮ್ಮ ಮ್ಯೂಸಿಕ್ಕಿನ ವಿಚಾರದಲ್ಲಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನನಗೆ ಒಂದು ಆಸೆ ಇದೆ ಲೈಫಲ್ಲಿ, ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಬೇಕು ನನಗೆ, ನೀವು ಮ್ಯೂಸಿಕ್ ಮಾಡಬೇಕು ನನ್ನ ಸಿನಿಮಾಗೆ. ಇದೊಂದು ಭಾಳಷ್ಟು ದಿವಸದಿಂದ, ನಾನು ಇವಾಗಿಂದಲ್ಲ, ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗಿಂದನೂ ಕೂಡ ಇಂಥವ್ರ ಸಿನಿಮಾ ನಾನು ಮಾಡಬೇಕಲ್ಲ ಒಂದು ಸಲ ಅಂತ ಆಸೆ ಇದ್ದಿತ್ತು ನನಗೆ. ಖಂಡಿತ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ ನನಗೆ ದೇವರನ್ನ ನಾನು ಯಾವುದನ್ನು ಕನಸನ್ನ ಇಟ್ಕೊಂಡು ಬಂದಂಥವನಲ್ಲ. ನೋಡಿ, ಆ ಯಾವ ಗಳಿಗೆಯಲ್ಲಿ ಅವ್ರ ಬಾಯಿಂದ ಆ ಶಬ್ದ ಬಂತೋ ಏನೋ ಗೊತ್ತಿಲ್ಲ. ಅದಾದ ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ. ಎಲ್ಲ ಕ್ರೆಡಿಟ್ಸು, ಎಲ್ಲ ಆಶೀರ್ವಾದ ಅವ್ರಗಳಿಗೆ ಸೇರಬೇಕಾಗಿರೋವಂಥದ್ದು ಸರ್. ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಬಂದಿದ್ದೀರಿ. ನಿಮ್ಮ ವಿಶಸ್ಸು ಖಂಡಿತವಾಗ್ಲೂ ತುಂಬ ದೊಡ್ಡ ಶಕ್ತಿ ನಮಗೆ. ತುಂಬ ಥ್ಯಾಂಕ್ಸ್, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿರೋದು, ನಿಮ್ಮೆಲ್ಲರ ಆಶೀರ್ವಾದ. ಗುರುಜಿ, thank you so much, and each and every person's love, it means lot. ಫಸ್ಟ್ ಆಗಿ ನಾನು ಈವೆಂಟ್ ಬಂದಿದ್ದಕ್ಕೂ ಒಂದು ಆ್ಯಕ್ಚುಲಿ ಎಲ್ಲರೂ 15 ವರ್ಷ, 20 ವರ್ಷ, 10 ವರ್ಷ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ತರುಣ್ ಅವರು ಮಾನಸ ನನ್ನ 6 months ಬಿಕೇಮ್ ಕ್ಲೋಸ್. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಅಂದರೆ, ಆ್ಯಸ್ ಇಫ್ ವಿ ಆರ್ 30 years ಫ್ರೆಂಡ್ಸ್ ಥರ ಆಗಿದ್ವಿ. ಒಂದು ದಿವಸ ನಾವು ಮಾತಾಡಿಲ್ಲ ಅಂದರೆ, ಏನು ಇವತ್ತು ಫೋನ್ ಬಂದಿಲ್ಲ ಅನ್ನೋ ರೀತಿಗೆ ಅಷ್ಟು ಮಟ್ಟಿಗೆ ವಿ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ನಾನು ಅವ್ರ ಪಿಕ್ಚರ್ಗೆ ಈವೆಂಟಿಗೆ ಬರ್ತಾ ಇದ್ದೆ ಅಂತ, ಐ ಜಸ್ಟ್ ಕಮ್ ಫಾರ್ ಮೈ ಕ್ಲೋಸ್ ಡಿಯರೆಸ್ಟ್ ಫ್ರೆಂಡ್ಸ್ ಮಾನಸ ಆ್ಯಂಡ್ ತರುಣ್ ಅವ್ರದ್ದು. ಸೊ ಅವ್ರಿಗೆ ಸಕ್ಸಸ್ ಆಗಲೇಬೇಕು. ಇನ್ನೊಂದು ಐ ಆಮ್ ಆಲ್ವೇಸ್ ಎ ಗ್ರೇಟ್ ಫ್ಯಾನ್ ಆಫ್ ಶರಣ್ಜಿ. ಆ ಒಂದು ಜಸ್ಟಿಸ್ ಕೊಡ್ತಾರಲ್ಲ, ವಿತ್ ದಟ್ ಹಾರ್ಡ್ ವರ್ಕಿಂಗ್ ಮೀನ್ಸ್ ವಿ ಕೆನಾಟ್ ಫೈಂಡ್ ಎನಿ ಮೈನಸ್ ಇನ್ ದಟ್ ರೋಲ್. ನೀವು ಆ ಥರ ಒಂದು ಪರ್ಫೆಕ್ಟ್ ಪ್ರಿಪ್ರೇಷನ್ ಮಾಡ್ತೀರಾ, ದಟ್ ಇಸ್ ರಿಯಲಿ ಗುಡ್. ನಿಜವಾಗ್ಲೂ ಐ ಆಮ್ ಫ್ಯಾನ್ ಆಫ್ ಯೋರ್ಸ್. ಆಮೇಲೆ ಈ ಪೋಸ್ಟರ್, ಈ ಲುಕ್ ನೋಡಿದ್ರೆ ಮತ್ತೆ ಸುಸ್ತಾಗ್ಬಿಟ್ಟಿದೆ. ನಿಜ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಇವರೇ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿ,
ನಮ್ಮ ಮನೆಯಲ್ಲೂ ನಮಗೆ ತುಂಬ ಹಾರರ್ ಫ್ಯಾನ್ಸ್ ಇದ್ದಾರೆ, ಸೊ ನಾವು ಕಾಯ್ತಾ ಇದ್ದೀವಿ ನೋಡೋಕ್ಕೆ. ಐ ಥಿಂಕ್ ನಮ್ಮದು ನೆಕ್ಸ್ಟ್ ಒಂದು ಫೇವ್ರೆಟ್ ಹಾರರ್ ಫಿಲ್ಮ್ ಸಿಕ್ಬಿಟ್ಟಿದೆ ಕಾನ್ಫಿಡೆಂಟ್ ಆಗಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ಶರಣ್ ಸರ್, ನಿಮ್ಮದು ಡೈನಾಮಿಕ್ ಸ್ಕ್ರೀನ್ ಪ್ರೆಸೆನ್ಸ್ ಡೈನಾಮೋ ಆಗಿ ನೋಡೋಕ್ಕೆ ವಿ ಆರ್ ಆಲ್ ವೇಟಿಂಗ್. ಸೊ ಐ ಥಿಂಕ್ ಆ ಒಂದು ಕಣ್ಣು, ಆ ಎವ್ರಿಥಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಐ ಆಮ್ ಟೂ ಎಕ್ಸೈಟೆಡ್ ಟು ವಾಚ್ ಯು ಸರ್. ಈವನ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ಆ್ಯಂಡ್ ಮೇಘ್ನಾ ಮ್ಯಾಮ್, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಯು ಇನ್ ದಿಸ್ ಡಿಫ್ರೆಂಟ್ ಅವತಾರ್. ಒಂಥರ ಯುನೋ ಈ ಡಿಫ್ರೆಂಟ್ ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಇಡೀ ಕಾಸ್ಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಟು ವಾಚ್ ದ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತರುಣ್ ಸರ್ ಆ್ಯಂಡ್ ಮಾನಸ, ವೆರ್ ಇಸ್ ಶಿ? ಶೀಸ್ ಗಾನ್ ಔಟ್, ಇಟ್ಸ್ ಓಕೆ. ಸೊ ಆ್ಯಕ್ಚುಲಿ ನನಗೆ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಇತ್ತೀಚೆಗೆ ನೀವು ನಮ್ಮದು ಒಂದು ಫ್ಯಾಮ್ಲಿ ಥರ ಆಗಿಬಿಟ್ಟಿದ್ದೀರಾ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ನಮ್ಮದು ಸಪೋರ್ಟ್ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ಹೌ ಯೋರ್ ಸಪೋರ್ಟ್ ಇಸ್ ವಿತ್ ಅಸ್. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ನಿಮ್ಮದು ಪ್ಯಾಷನ್ನು, ನಿಮ್ಮದು ಆ ಸಿನಿಮಾಗೆ ಪ್ರೀತಿ ನೋಡಿ 100% ನನ್ನ ಕಾನ್ಫಿಡೆನ್ಸ್ ಇದೆ ಈ ಮೂವಿ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಕ್ವೆಶ್ಚನೇ ಇಲ್ಲ. ಸೊ ಆಲ್ ದ ವೆರಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಕಾಸ್ಟ್ ಆ್ಯಂಡ್ ಟೀಮ್. Yeah, super excited to watch. Thank you. ಥ್ಯಾಂಕ್ ಯು. ನನಗೆ ಫಸ್ಟ್ ಆಫ್ ಆಲ್ ಐ ಲೈಕ್ ದಿಸ್ ರಿಟರ್ನ್ ಗಿಫ್ಟ್ ಯಾರ್, ನಿಜವಾಗ್ಲು ನಾನು ವೆಯ್ಟ್ ಮಾಡಿ ಮಾನಸ ಯು ಆಲ್ಸೋ ಟು ಕಮ್. ಆಯಿತು ಸಿನಿಮಾ ಮಾಡಿ ಹಾಗೆ ಹಿಂಗೆ ಅಂತ ಬರೀ 6 months ಮಾತ್ರ ಡಿಲೇ ಆಗಿದೆ, ಅಷ್ಟೇನು ಡಿಲೇ ಆಗಿಲ್ಲ ಆ್ಯಕ್ಚುಲಿ ನಮ್ಮ ಸಿನಿಮಾ. ಬಟ್ ಆದರೂ ಕೂಡ ಅವ್ರ ಕನ್ವಿಕ್ಷನಿಂದ ನಾನು ಕರೆಕ್ಟ್ ಟೈಮ್ಗೆ ಬರ್ತೀನಿ, ನನ್ನ ಸಿನಿಮಾ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಎಷ್ಟೇ ದುಡ್ಡಾಗಲಿ, ಎಷ್ಟೇ ವೇಟ್ ಮಾಡಬೇಕಾಗಲಿ, ಏನೇ ಆಗಲಿ ಒಂದು ಕರೆಕ್ಟ್ ಟೈಮ್ಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ಕರೆಕ್ಟ್ ಟೈಮ್ಗೆ ಅಂತ ಹೇಳಿಬಿಟ್ಟು ಸಂಕ್ರಾಂತಿಗೆ ತುಂಬ ವರ್ಷಗಳಾದಮೇಲೆ ಕನ್ನಡ ಸಿನಿಮಾ ಸಂಕ್ರಾಂತಿ ಟೈಮಿಗೆ ರಿಲೀಸ್ ಆಗ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಸೊ ಥ್ಯಾಂಕ್ ಯು ತರುಣ್, ಒಂದು ಫಾರ್ ಯೋರ್ ಪೇಷನ್ಸ್. ಇದು ಆ್ಯಕ್ಚುಲಿ ಈಸಿ ಅಲ್ಲ ನೀವು ಮಾಡಿದ್ದು ಫ್ರಮ್ ಪಾಸ್ಟ್ 2 years. ತುಂಬ ದೊಡ್ಡ ಮಾತು. ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀರಾ ನಿಜವಾಗ್ಲೂ. ಶೂಟಿಂಗ್ ಮಾಡಬೇಕಾದ್ರೆ ಏನೇ ಟೆನ್ಷನ್ ಇರಲಿ ಯು ಆರ್ ಆಲ್ವೇಸ್ ಸ್ಮೈಲಿಂಗ್. ನಾನು ಬಂದು ಕೇಳ್ತೀನಿ ಅಯ್ಯೋ ಓಕೆ ಏನಾಯಿತು ಅಂತ, ಇಲ್ಲ ಓಕೆ ನಥಿಂಗ್ ಅಂತ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಸರ್ ಅವ್ರು ಹೇಳ್ದಾಗ, ಕಿರಣ್ ಸರ್ ಅವ್ರು ಹೇಳಿದಾಗ ಈ ಥರ ಪ್ರೊಡ್ಯೂಸರ್ ಸಿಗಬೇಕು, ನಮ್ಗೆ ಇರಬೇಕು ನಮ್ಮ ಇಂಡಸ್ಟ್ರೀಲಿ. ಈ ಸಿನಿಮಾ ನಿಮಗೆ ತುಂಬ ದೊಡ್ಡ ಹಿಟ್ಟು. ಇದರಿಂದ ನೀವು ಇನ್ನೂ 10 ಸಿನಿಮಾ ಪ್ರೊಡ್ಯೂಸ್ ಮಾಡೋ ಹಾಗೆ ಆಗಲಿ, ಅದರಲ್ಲಿ ಒಂದು 5 ಸಿನಿಮಾಗೆ ನಂಗೆ ಕಾಸ್ಟ್ ಮಾಡಿ. ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅನ್ ಟೆಕ್ನಿಷಿಯನ್, ಒಂದು ಸಿನಿಮಾ ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಂಥ ಒಂದು ಎಕ್ಸೈಟ್ಮೆಂಟ್ ಅಂತ ಏನಿರುತ್ತೆ ಅದು ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನರ್ವಸ್ನೆಸ್ ಇರುತ್ತೆ ಬಿಕಾಸ್ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ದಿಸ್ ಫಿಲ್ಮ್ ಆ್ಯಕ್ಟ್ ಮಾಡಿ ಡಬ್ಬಿಂಗ್ ಎಲ್ಲ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಶೋ ಹಾಕಿದ್ರು, ಐ ಡಿಂಟ್ ವಾಂಟ್ ಟು ಕಮ್ ಬಿಕಾಸ್ ದ ಮೊಮೆಂಟ್ ನನಗೆ ರಸೂಲ್ ಪೂಕಟಿ ಅವರು ಇದ್ರದ್ದು ಸೌಂಡ್ ಡಿಸೈನ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ವಿಷಯ ಗೊತ್ತಾದ್ಮೇಲೆ ಐ ಡಿಂಟ್ ವಾಂಟ್ ಟು ವಾಚ್ ಇಟ್ ಇನ್ ಎನಿ ನಾರ್ಮಲ್ ಸ್ಕ್ರೀನ್. ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕಂತಲೇ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೆ. ಆ್ಯಂಡ್ ಆನ್ 10th ಸಿನಿಮಾನ ನನ್ನ 2 ಸಿನಿಮಾ ಈಗ ಆಲ್ಮೋಸ್ಟ್ OTTಯಲ್ಲೇ ಇದೆ. ಬಟ್ ದಿಸ್ ಇಸ್ ಒನ್ ಫಿಲ್ಮ್, ಸಿನಿಮಾ ಜಾನರ್ ಬಂದ್ಬಿಟ್ಟು ಹಾರರ್ ಆಗಿರೋದ್ರಿಂದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೇ ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ನಾನು ಆ್ಯಕ್ಚುಲಿ ಆಶಿಸ್ತೀನಿ. ತರುಣ್ ಅವ್ರ ಬಗ್ಗೆ ಏನು ಹೇಳೋದು, ನಮ್ಮದೆಲ್ಲ ಒಂದು 15-16 ವರ್ಷದ ಜರ್ನಿ. ನಾನು ಚೆಲುವಿನ ಚಿತ್ತಾರ ಮಾಡಿದಾಗ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಅವಾಗಿಂದನೂ ವಿ ಹ್ಯಾವ್ ಒಂದು ಫ್ಯಾಮಿಲಿ ಥರನೇ ಪ್ರತಿಯೊಂದಕ್ಕೂ. ಅವ್ರು ನಮ್ಮ ಕಷ್ಟಕ್ಕಾಗೋದು, ನಾವು ಅವ್ರ ಕಷ್ಟಕ್ಕಾಗೋದು, ಪ್ರತಿಯೊಂದು ಒಂದು ಫ್ಯಾಮಿಲಿ ರೀತಿಯಲ್ಲೇ ಪ್ರತಿಯೊಂದು ಡಿಸ್ಕಸ್ ಮಾಡಿಕೊಂಡು ಹಿಂಗಲ್ಲ ಹಿಂಗೆ ಅಂದ್ಕೊಂಡಿದ್ದೀವಿ. ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಅಂದರೆ ತುಂಬ ದಿವಸಗಳಿಂದ ಗೊತ್ತಿತ್ತು. ಬಟ್ ಇವತ್ತೇ ಫಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಒಫಿಷಿಯಲಿ ನೋಡ್ತಾ ಇರೋ ತರುಣ್ ಅವ್ರನ್ನ. ಸೊ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಚೂಮಂತರ್ ತುಂಬ ಒಳ್ಳೆ ಸಕ್ಸಸ್ ಆಗಲಿ, ಯಾಕೆಂದರೆ ನಾನು ಸಾಂಗ್ ನೋಡಿದೆ. ಆ್ಯಂಡ್ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನವನೀತ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ ಇನ್ ಅವರ್ ಇಂಡಸ್ಟ್ರಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದಿಸ್ ಜಾನ್ರಾ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ತರುಣ್ ಜರ್ನಿ ಮೋಸ್ಟ್ಲಿ 20 ವರ್ಷದಿಂದ ನಾವು ಗೆಳೆಯರು. ನನ್ನ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾವು ಜೊತೆಲಿದ್ದೀವಿ. ಆ್ಯಂಡ್ ಈಸ್ ಬೀನ್ ಅ ಫ್ಯಾಬ್ಯುಲಸ್ ಫ್ರೆಂಡ್ ಥ್ರೂ ಔಟ್. ಯೂಶಲಿ ಆ ಒಂದು ಸೆಟ್ ಪ್ಯಾಟರ್ನ್ ನಾ ಬ್ರೇಕ್ ಮಾಡಿ ಕಾಸ್ಟಿಂಗ್ನಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಬಟ್ ಏನೋ ಅವ್ರನ್ನ ಬೇರೆ ರೀತಿ ಪ್ರೆಸೆಂಟ್ ಮಾಡಿರೋದನ್ನ ನೋಡೋದಕ್ಕೆ ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೀನಿ. ಐ ವಿಲ್ ಡೆಫಿನೆಟ್ಲಿ ಬಿ ವಾಚಿಂಗ್ ದ ಫಿಲ್ಮ್ ಸರ್. ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ಸ್ ವಿಲ್ ಬಿ ಟು ಸಿ ಯುವರ್ ಪರ್ಫಾರ್ಮೆನ್ಸ್. ಬಿಕಾಸ್ ನನಗೆ ಕಳೆದ ಬಾರಿ ಸಿಕ್ಕಿದಾಗಲೂ ಅವ್ರು ಹೇಳಿದ್ರು, ನಾನು ಕಾಮಿಡಿ ಯಾವುದನ್ನು ಮಾಡದೆ ಬೇರೆ ಥರ ಮಾಡಿದ್ದೀನಿ ಅನ್ನೋ ಆ ಒಂದು ಎಕ್ಸೈಟ್ಮೆಂಟ್ ಅವ್ರ ಕಣ್ಣಲ್ಲಿತ್ತು. ಒಬ್ಬ ಕಲಾವಿದನ ಕಣ್ಣಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಕಾಣಿಸಿದಾಗ ಡೆಫಿನೆಟ್ಲಿ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಶಿವಮಂತರ್ ಅಂತ ಬಂದ ತಕ್ಷಣ ಟ್ರೈಲರ್ ನೋಡಿದೆ, ಭಾಳ ಅದ್ಭುತವಾಗಿ ಮೂಡಿ ಬಂದೆ ಟ್ರೈಲರು. ಹಾರರ್ ಸಿನಿಮಾ ನನಗೆ
ಪರ್ಸ್ನಲಿ ಭಾಳ ಇಷ್ಟ ಆಗುತ್ತೆ ಹಾರರ್ ಮೂವಿ ಅಂತ ಬಂದ ತಕ್ಷಣ. ಆಮೇಲೆ ಶಾರ್ಟ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ, ಹಾಗೆ DI ಕಲರಿಸ್ಟ್ ಆ ವರ್ಕ್ ಎಲ್ಲ ಭಾಳ ಚೆನ್ನಾಗಿ ಮೂಡಿ ಬಂದೆ. ಅದೇ ರೀತಿಲಿ ಈಗ ಹೀಗೆ ಬಾಲಿವುಡಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಸೊ ಲಾಟ್ ಆಫ್ ಹಾರರ್ ಮೂವೀಸ್ ಬರ್ತಾ ಇದೆ. ಸೊ ಅದೇ ರೀತಿಲಿ ಈ ಒಂದು ಸಿನಿಮಾ ಮುಖಾಂತರ ಕನ್ನಡದಲ್ಲಿ ಆದಷ್ಟು ಹಾರರ್ ಮೂವೀಸ್ ಬರಲಿ, ಕಾಮಿಡಿ ಹಾರರ್ ಇರ್ಬೋದು, ಹಾರರ್ ಮೂವೀಸ್ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಹೇಳಿದಾಗ ಫಸ್ಟ್ ಐ ಲವ್ ದ ಸಬ್ಜೆಕ್ಟ್. ಅಫ್ಕೋರ್ಸ್ ಕರ್ವಾನೋ ಸಬ್ಜೆಕ್ಟ್ ಮೊದಲೇ ಕೇಳಿದ್ದೆ ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಈ ಸಬ್ಜೆಕ್ಟು ಅಷ್ಟೇ, ಸಬ್ಜೆಕ್ಟಲ್ಲಿ ಸ್ಟಫ್ ಇದೆ. ಯಾವುದು ಸಬ್ಜೆಕ್ಟಲ್ಲಿ ಸ್ಟಫ್ ಇದ್ದರೆ ಡೆಫಿನೆಟ್ ಆಗಿ ಒಂದು ಮಾರ್ಕ್ ಮಾಡುತ್ತೆ. ಈ ಪಿಕ್ಚರು ಒಂದು ಮಾರ್ಕ್ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಶರಣ್ ಅವರು ಫಸ್ಟ್ ಟೈಮ್ ಇಟ್ಸ್ ಟೋಟಲ್ ಡಿಫ್ರೆಂಟ್ ರೋಲ್. ಯಾವುದು ಬೇರೆ ಪಿಕ್ಚರಲ್ಲಿ ಕಾಮಿಡಿ ಅಥವಾ ಟೈಮಿಂಗು ಇದು ಟೋಟಲ್ ಕಾಂಟ್ರಾಸ್ಟ್ ರೋಲ್ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ಹೇಳೋದಂದ್ರೆ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಎ ಗುಡ್ ಜಾಬ್. ಈಗೆಲ್ಲ ಹೇಳಬೇಕಾಗುತ್ತೆ ಸ್ಟೇಜ್ ಮೇಲೆ ನಿಂತರೆ. ನಾನು ಆ್ಯಕ್ಚುಲಿ ಸ್ವಲ್ಪ ಮಾತಾಡ್ಬೇಕಂತಿದೆ, ಬಟ್ ಪ್ರಥಮ್ ಅವ್ರು ನನ್ನ ಕೋಟ ಎಲ್ಲ ಮುಗಿಸ್ಬಿಟ್ರು. ರಿಯಲಿ ಫೆಲ್ ಫಾರ್ ಯೋರ್ ಕ್ಯಾರೆಕ್ಟರ್ಸ್, ದ ವೇ ಯು ಪ್ರೆಸೆಂಟೆಡ್ ಇಟ್. ಯು ಟು ಆ್ಯಕ್ಚುಲಿ ನಾನು ಕೆಲವು ಶಾರ್ಟ್ಸ್ ನೋಡಿದೆ, ಇಟ್ಸ್ ಕಮ್ ಔಟ್ ರಿಯಲಿ ಗುಡ್. ಕ್ಯಾಮ್ರಾ ವರ್ಕ್ ಆಗಲಿ, ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಮೂವಿ. ಪಿಕ್ಚರ್ ಡೆಫಿನೆಟ್ ಆಗಿ ತುಂಬ ಹಾರ್ಟ್ ಕೊಟ್ಟು ಮಾಡಿದ್ದಾರೆ, ಅದಕ್ಕೋಸ್ಕರ ಓಡಬೇಕು. ಸೊ ಥ್ಯಾಂಕ್ ಯು ಫಾರ್, ಯಾಕೆಂದರೆ